ಇಲ್ಲ ಅಲ್ಲಿಂದ ಅಲ್ಲ ಈ ಕಡೆ ಬೆರೆಸಿ ಅದು ಒಂಚೂರು ಹೊರಗಡೆ ಬೇಡ ಬೇಡ ಅಲ್ಲಿ ಅದು ರಾಡ್ ಸಿಕ್ತು ನನಗೆ ಆಚಿಂದ ಒಂಚೂರು ಹೆದ್ದಿರ್ತಿಕ್ಕಲ್ಲ ಅಲ್ಲಿ ಇದು ಕೋಲಕ್ಕೆ ಒಂಚೂರು ಹಾವು ಇಸ್ಲ ಬರಲಿ ಗಡಿಬಿಡಿ ಮಾಡ್ಕೊಂಬೇಡ ಕಡೆ ನಾನು ಹಿಡಿತೇನೆ ಇಲ್ಲ ಇಲ್ಲ ಬರಲ್ಲ ಒಂದರ ದೊಡ್ಡಂದ ಅಲ್ಲಿ ದುಡಿವ್ರೆ ಕಡಿಲಿದೆ ಕಡಿಲಿ ಈಗ ಹಾಕಿ ಅಂದರೆ ಅಲ್ಲ ಆ ಕಡೆ ದುಡಿ ಮುಂದಿನಿಂದ ಬರಲಿ ಮುಂದಿನಿಂದ ಬರಲಿ ನೋಡಿದೆಯಲ್ಲ ದುಡಿವೆ ಹಾರಗಳ ಹೇರ್ಬೋದು ಹೇರ್ಬೋದು ಇದು ಮರದಿಂದ ಮರಕ್ಕೆ ಹಾರೋದು ಇದು ಮರದಿಂದ ಮರ ಅಲ್ಲ ಈಗ ಹಾವು ನೋಡಿ ಚಪ್ಪಟೆ ಕುದ್ರಾಳ ಈ ತರ ನನ್ನ ವಿಡಿಯೋ ತರ ನೋಡಿ ಬನ್ನಿ ಸರ್ ಒಂಚೂರು ಚೀಲ ಇಟ್ಕೊಳ್ಳಿ ಇದು ಚಪ್ಪಟೆ ಹಾವು ಈ ಚಪ್ಪಟೆ ಇವು ಮರದಿಂದ ಮರಕ್ಕೆ ಹಾಕ್ತಾವ ಮರ ಸ್ವಲ್ಪ ಇಟ್ಕೊಳ್ಳಿ ಸರ್ ಮರದಿಂದ ಮರಕ್ಕೆ ಹಾಕ್ತವೆ ಅದು ಮರದಿಂದ ಮರಕ್ಕೆ ಹಾರುವಾಗ ಬ್ಯಾಲೆನ್ಸ್ ತಪ್ಪಿ ಬೀಳ್ತವೆ ಅಲ್ಲೇ ಕಿಟಕಿ ಬಾಗ್ಲು ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಫಾರ್ಮ್ ಕುಟುಂಬಾಂಬಾಗಿರು. ಇವತ್ತು ನಮಗೆ ಹೊಸದಾದ್ರಿಂದ ತುಂಬ ಬ್ಯುಸಿ ಇದ್ದಿದ್ದೆ. ನಾನು ಮಧ್ಯಾಹ್ನ ಸಾಯಂಕಾಲ ಮನೆಯಲ್ಲೇ ಇದ್ದಿದ್ದೇನೆ. ತಕ್ಷಣ ನನ್ನ ಮೊಬೈಲಿಗೆ ಒಂದು ಕರೆ ಬಂತು. ನಮ್ಮ ಬೈಂದೂರು ತಾಲೂಕಿನ ನಾಗೂರು ಗ್ರಾಮದ ಇದರಲ್ಲಿ ಯಾವುದು ಕರ್ನಾಟಕ ಬ್ಯಾಂಕಿಂದ ಫೋನ್ ಬರುತ್ತೆ. ಒಂದು ನಮ್ಮ ಬ್ಯಾಂಕಿನಲ್ಲಿ ಒಂದು ಹಾವು ಬಂದಿದೆ ಅಂತ. ನಾನು ನಂಬಲಿಲ್ಲ, ಯಾಕಂದರೆ ಸಮಯ ಕಪ್ಪಾಯ್ತಲ್ಲ, ಇಷ್ಟೊತ್ತರ ಬ್ಯಾಂಕ್ ಓಪನ್ ಇರುತ್ತಾ ಅಂತ. ಯಾಕಂದರೆ ತುಂಬ ಕೆಲಸ ಬಿಸಿ ತಗೊಳತ್ತು. ಕೆಲಸದವರು ಸ್ಟಾಫಿನವರೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ರು. ತಕ್ಷಣ ಅವ್ರ ಕರೆಗೆ ಸ್ಪಂದಿಸಿ ನಾನು ನಾಗೂರಿಗೆ ಕರ್ನಾಟಕ ಬ್ಯಾಂಕಿಗೆ ವಿಸಿಟ್ ಕೊಟ್ಟೆ. ವಿಸಿಟ್ ಕೊಟ್ಟು ನೋಡುವಾಗ ಅವರು ರೆಸೊಲೈಫರ್ ಅಂದರು, ಕಡಬಳಕ ಅಂದರು. ರೆಸೊಲೈಫರ್ ಅಲ್ಲ, ಅದು ಕಡಬಳಕನೂ ಅಲ್ಲ. ನಮ್ಗೆ ಗೊತ್ತಾಯ್ತು ಕೂಡಲೇ. ಅದು ಮರಗಳ ಹಾರಗಳ ಅಂತಾರೆ, ಮರಗಳನ್ನು ಅಂತಾರೆ. ಮತ್ತು ಇಂಗ್ಲೀಷ್ನಲ್ಲಿ ಫ್ಲೈಯಿಂಗ್ ಸ್ನೇಕ್ ಅಂತಾರೆ ಇದಕ್ಕೆ. ಇದಂದರೆ ಮರದಿಂದ ಮರಕ್ಕೆ ಹಾರುವಂಥ ಹಾವು. ಇದು ಸ್ವಲ್ಪ ವಿಷಕಾರಿ ಹಾವೇ, ಅದ್ರ ಜಾಗ್ರತೆ ಮಾಡಬೇಕಾಗ್ತು. ಅದು 2 ಬೀರುಗಳ ಮಧ್ಯ ಹಾವು ಉಂಟು. ಅದನ್ನು ತೆಗಿಲಿಕ್ಕೆ ನನಗೆ ತುಂಬ ಕಷ್ಟ ಆಯಿತು. ಯಾಕಂದರೆ ಆ ಬೀರುಗಳು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬೀರುಗಳು. ಯಾಕಂದರೆ ಕಡೆಗೆ ಹೇಗೇಗೋ ಮಾಡಿ ಒಂದು ಬೀರುವನ್ನು ನಾವು ಜಾರಿಸಿದ್ದೇವೆ. ಸ್ವಲ್ಪ ಈ ಕಡೆ ಬೆಳಕು ಕೊಡ್ಬೋದು, ಜಾರಿಸಿ ಆಮೇಲೆ ಅದಕ್ಕೆ ಉಪಾಯದಿಂದ ಹಾವನ್ನು ಸೆರೆ ಹಿಡಿದಿದ್ದೆ. ಈಗ ನೋಡಿ, ರಾತ್ರಿ ಟೈಮು, ಹೌದಾ,
ಎಲ್ಲೆಲ್ಲಿ ಹಾವುಗಳನ್ನು ಬಿಡುವಾಗಿಲ್ಲ. ಹಾಗಾಗಿ ಇದನ್ನು ಈಗ ಕಾಡು ಪ್ರದೇಶಕ್ಕೆ ತಗೊಂಡು ಬರಬೇಕು. ಮಳೆ ಬೇರೆ ಬರ್ತಾ ಇದೆ. ಒಂದು ನೆನಪಿನ ಇಟ್ಕೊಳ್ಳಿ, ನನಗೆ ತುಂಬ ಬೇಸರ ಆಗ್ತದೆ. ಯಾಕಂದರೆ ನೀವು ಕರೆ ಮಾಡಿದಾಗ ನಿಮ್ಮ ಕರೆಗೆ ಸ್ಪಂದಿಸಿ ನೀವು ಕರೆ ಮಾಡಿದಾಗ ನಿಮ್ಮ ಕರೆಯನ್ನು ನಾನು ಸ್ವೀಕಾರ ಮಾಡಿ ನಿಮಗೆ ಮಾತಾಡಿ ಒಂದು ಸಲ ಮಾತು ಕೊಟ್ಟ ಮೇಲೆ ನಾನು ಬರ್ತೇನೆ ಅಂದರೆ ಖಂಡಿತವಾಗಿ ಬರ್ತೇನೆ. ಪದೇ ಪದೇ ಕಾಲ್ ಮಾಡಿ ನನ್ನ ಡಿಸ್ಟರ್ಬ್ ಮಾಡಬೇಡಿ. ಯಾಕಂದರೆ ನಾವು ವೆಹಿಕಲ್ಸಲ್ಲಿರುವಾಗ, ಗಾಡಿಗಳು ಬರುವಾಗ, ಮಳೆ ಬರುವಾಗ ನಮಗೆ ಫೋನ್ ರಿಸೀವ್ ಮಾಡೋಕ್ಕಾಗೋದಿಲ್ಲ. ನಾನು ಎಲ್ಲ ಟೈಮಲ್ಲೂ ಬ್ಲೂಟೂತ್ ಯೂಸ್ ಮಾಡಲ್ಲ. ಮತ್ತು ಮೊಬೈಲನ್ನು ನಾವು ಗಾಡಿಯಲ್ಲಿ ಹೋಗುವಾಗ ಕಾನೂನು ದೃಷ್ಟಿಯಲ್ಲಿ ಮೊಬೈಲ್ ಯೂಸ್ ಮಾಡೋದು ಕಾನೂನು ಬಾಹಿರ. ಮತ್ತು ನಾವು 90-95ರಲ್ಲಿ ನಾವು ಬರ್ತೇವೆ, ನಮ್ಮ ಜೀವದ ಹಂಗು ತೊರೆದು ಬರ್ತೇವೆ ಇಂಥ ಕೆಲಸಕ್ಕೆ. ಆವಾಗ ಪದೇ ಪದೇ ಕರೆ ಮಾಡಿದರೆ ನಮಗೆ ಡಿಸ್ಟರ್ಬ್ ಆಗ್ತದೆ, ಆ್ಯಕ್ಸಿಡೆಂಟ್ ಆಗುವ ಚಾನ್ಸು ಇರ್ತದೆ. ಯಾಕಂದ್ರೆ ನಾವು ಏಕದಮ್ ಸ್ಪೀಡಲ್ಲಿ ಬರ್ತೇವೆ, ಹೌದಾ? ಯಾಕಂದ್ರೆ ನಾವು ನಿಮ್ಮ ಕರೆಗೆ ಸ್ಪಂದಿಸಿ ಬರಬೇಕಲ್ಲ ಸ್ವಾಮಿ. ದಯವಿಟ್ಟು ಒಂದು ಸಲ ಕರೆ ಮಾಡಿದರೆ ನಿಮ್ಮ ಕರೆಗೆ ನಾನು ಉತ್ತರ ಕೊಟ್ಟರ ಮೇಲೆ ಬಂದೇ ಬರ್ತೇನೆ ನಾನು. ಯಾಕಂದರೆ ನನ್ನ ಕೆಲಸ ಅದು. ನಾನು ಬೇರೆ ಇಲ್ಲ. ಉದಯ ಬರಬೇಕು. ನೋಡಿ ಇದೆ, ನೋಡಿ ಹಾವನ್ನು ಸರಿ ನೋಡ್ಕೊಳ್ಳಿ. ಯಾಕಂದರೆ ಇದು ಚಪ್ಪಟೆ ಆಕಾರದಲ್ಲಿರ್ತದೆ. ಎಲ್ಲ ಹಾವುಗಳು ಹಂಗೆ ರೌಂಡ್ ಇರೋದಿಲ್ಲ, ಚಪ್ಪಟೆ ಆಕಾರ. ಮತ್ತು ತಡನ್ನೇ ಅಟ್ಯಾಕ್ ಮಾಡಲಿಕ್ಕೆ ಸ್ಟಡಿ ಇರ್ತದೆ ಅದು. ನೋಡಿ, ಬಾಯಿನ ಸ್ಟಡಿ ಮಾಡ್ಕೊಳ್ತದೆ ಅಟ್ಯಾಕ್ ಮಾಡಲಿಕ್ಕೆ. ಬಿಡ್ತೇನೆ ನನಗೆ. ನೋಡಿ ನೋಡಿ ನೋಡಿ, ಆ ಥರ ವಾರ ಮುಸುಡು ಮಾಡಿ ಬರ್ತದೆ ನೋಡಿ ಅದು. ನೋಡಿ ನೋಡಿ ನೋಡಿ, ಈ ಥರ ಆಟ ಮಾಡ್ತವೆ ಈ ಹಾವುಗಳು. ಈ ಚಲನವಲನೆಯಲ್ಲಿ ಗೊತ್ತಾಗ್ತದೆ ಇದು ಹಾರುಗಳ, ಮರಗಳ ಮತ್ತು ಫ್ಲೈಯಿಂಗ್ ಸ್ನೇಕ್ ಅಂತ. ಅದು ಅಲ್ಲಿಂದ ಇಲ್ಲಿ ಹಾರ್ತದೆ. ನೋಡಿ ನೋಡಿ, ಅದಕ್ಕೆ ನಾವು ಕೂಡ ಬಹಳ ಜಾಗೃತಿ ಮಾಡಿಕೊಳ್ಬೇಕು. ನೋಡಿ, ಹಾರುಗಳ ಇದು. ಅದಕ್ಕೆ ನಾವೀಗ ರಾತ್ರಿ ನಮ್ಗೆ ಕಾಣಿಸಲ್ಲ, ಹಾಗಾಗಿ ಅದಕ್ಕೆ ನಾನು ಮರದಿಂದ ಬಿಡ್ತೇನೆ. ಈ ಮರದಿಂದ ಮರಕ್ಕೆ ಹಾರು ಹಾಬೋದು. ಬೇಡ, ಹೋಗ್ಬೇಡ, ಹಾರುತ್ತದೆ. ಬಾ ಬಾ, ಹಾರ್ತವೆ. ಬಾ, ಸಾಕು, ಬಿಡು ಬಿಡು, ಬೇಡ, ಹೋಗ್ತದೆ ಮರ ಹತ್ತುತ್ತದೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಶೋಗೋಸ್ಕರ ಮಾಡ್ತಾ ಇರುವಂಥದ್ದಲ್ಲ. ಯಾಕಂದರೆ ಅವುಗಳು ಬಂದಾಗ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬಂದೇ ಬರ್ತೇನೆ. ದಯವಿಟ್ಟು ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ. ನನ್ನ ನಂಬರ್ 2 ನಂಬರ್ ಇದರಲ್ಲಿ ಕೊಟ್ಟಿರ್ತೇನೆ ನಾನು. ಅದು ಈ ಕಡೆಗೆ ಬರುತ್ತೆ ಮರ, ನಮ್ಮ ಚೀಲ ಎಲ್ಲ ಇತ್ತಲ್ಲಿ ಹೀಗೆ ಬಂದು ಅದನ್ನು ಕಾಣೋದಿಲ್ಲ. ಆ ಹಾವು ಒಳಗಡೆ ಬರಲಿಕ್ಕೆ ಕಾರಣ ಏನಂದರೆ, ಹಿಂದುಗಡೆಗೆ ಒಂದು ದೊಡ್ಡ ಗಾತ್ರದ ಮರ ಇದೆಯಂತೆ. ಆ ಮರದಿಂದ ಇಳಿದು ಬಂದಿದ್ದು ಹಾವು ಇದು. ಆ ಬ್ಯಾಂಕಿನವರಿಗೂ ಗೊತ್ತಿಲ್ಲ, ಸ್ಟಾಫಿನವರಿಗೆ ಯಾರಿಗೂ ಗೊತ್ತಿಲ್ಲ. ಅವರ ಒಂದು ಕಿಟಕಿಯ ಗ್ಲಾಸು ಒಡೆದೋಗಿದೆ. ಆ ಕಿಟಕಿಯ ಗ್ಲಾಸ್ ಒಡೆದೋದ್ರಿಂದ ಅದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒಳಗೆ ಬರಲಿಕ್ಕೆ ಒಳ್ಳೆಯದಾಯಿತು. ಆ ಕಿಟಕಿಯ ಗಾಜಿನಿಂದ ಬಂದಂಥ ಹಾವು ಇದು. ಮತ್ತು ಕರ್ನಾಟಕ ಬ್ಯಾಂಕಲ್ಲಿ ಯಾವ ರೀತಿಯಲ್ಲೂ ಹಾವು ಬರಲಿಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ನಾನು ನೋಡಿದ್ದೇನೆ, ಎಲ್ಲ ಟೆಸ್ಟ್ ಮಾಡಿ ಬಂದಿದ್ದೇನೆ. ಅಲ್ಲಿ ಹಾವು ಕಿಟಕಿಯ ಗಾಜು ಒಡೆದೋದ್ರಿಂದ ಹಾವು ಒಳಗಡೆ ಬಂತದ್ದು. ಈಗ ಬಿಲ್ಡಿಂಗ್ ಓನರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರು, ಈ ಥರ ಸಮಸ್ಯೆ ಆಗಿದೆ ಅಂತ. ದಯವಿಟ್ಟು ಕಿಟಕಿಯ ಗಾಜನ್ನು ಬಂದ್ ಮಾಡಿ ಇಡಿ. ಮತ್ತು ಬಾತ್ರೂಮಲ್ಲಿ ಯಾವಾಗಲೂ ಬಾತ್ರೂಮಲ್ಲಿ ಜಾಲರಿಯನ್ನು ಅಳವಡಿಸಿ. ಎಷ್ಟೋ ಥರ ನಾನು ವೀಡಿಯೋದಲ್ಲಿ ಹೇಳ್ತೇನೆ, ಆದರೆ ನಾವು ಹೇಳಿದ್ದನ್ನು ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪಂದ ಅಂಬಾರಿ.